ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಒಳಗೆ ಹಾಕ್ಬೋದು. ಬಿಗಿನರ್ಸ್ ಆದರೆ 1 ಅವರ್ ಒಳಗೆ. ಸೊ ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನ್ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಚಿಕ್ಕ ಡಿಸೈನ್ ಹಾಕ್ತಾ ಇದ್ದೀನಿ. ಕ್ರೋಶಾ ಡಿಸೈನೇ 10 ನಂಬರ್ ನೀಡಲ್ಲಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, ಇವನ್ 9 ಆದರೂ ನಡೆಯುತ್ತೆ. ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ನ ತೊಗೊಳ್ಳೋಣ. ಬರೀ ಒಂದೇ ಥರ ಬೀಡ್ಸು. ಇದು ಬಿಗಿನರ್ಸ್ ಡಿಸೈನ್ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. 6 ದಾರ ತೊಗೊಂಡು ಗಂಟು ಹಾಕಿ ಇಟ್ಕೊಳ್ತೀವಲ್ವ, ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಫಸ್ಟು ಈ ರೀತಿ ಒಂದು ಫಿಂಗರಲ್ಲಿ ಇಟ್ಕೋಬೇಕು. ಬ್ಯಾಕ್ ಸೈಡಲ್ಲಿ ನೀಡಲ್ನ ಹಾಕಿ ದಾರನ ಈ ಥರ ಎಳ್ಕೊಂಡು ಬಂದು ನಾಟ್ ಹಿಂದೆಗಡೆ ಬರುತ್ತೆ. ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಬಿಗಿನರ್ಸ್ ಆದ್ರೂ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕೋದು ಕಲ್ತಿರ್ತೀವಿ ಅಲ್ವಾ. ಸೊ ಅಂಥವ್ರಿಗೆ ತುಂಬ ಹೆಲ್ಪ್ಫುಲ್ಲು, ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್. ನೋಡಿ, 2 ಸಿಂಗಲ್ ಕ್ರೋಶೆ ಹಾಕಿದೆ, ಸ್ವಲ್ಪ ದಾರನ ಮೇಲೆ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ ಅಲ್ವಾ. ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ತೊಗೊಂಡು ಈ ರೀತಿ ನೀಡಲ್ಗೆ ಪಾಸ್ ಮಾಡಿಬಿಟ್ಟು ಅದು ಒಂಚೂರು ಜಾಗ ಬಿಟ್ಟು, ಬೀಡಷ್ಟು ಪ್ಲೇಸ್ನ ಬಿಟ್ಬಿಟ್ಟು ನಾವು ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡಿಕೊಂಡು ಟೈಟ್ ಮಾಡ್ಕೊತೀವಿ. ಸೊ ಈ ರೀತಿ ಒಂದು ಬೀಡನ್ನ ಟೈಟ್ ಮಾಡ್ಕೊಳ್ತೀನಿ. ಟೈಟ್ ಮಾಡ್ಕೊಂಡ್ಮೇಲೆ ನಾನಿವಾಗ 5 ಚೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಗಳನ್ನ ಹಾಕ್ಕೊಳ್ಳೋಣ ಇವಾಗ. 5 ಚೈನ್ಸ್ ಹಾಕೋಣ. ಇದು ಕುಚ್ಚು ಕಟ್ಟೋಕ್ಕೆ ಪ್ಲೇಸು. ಬೇಕಂದರೆ 4 ಚೈನ್ ಕೂಡ ನೀವು ಹಾಕ್ಕೋಬೋದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 5 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನೀಡಲ್ಗೆ ಬೀಡನ್ನ ಹಾಕ್ಕೊಂಡು ಬರೋದು ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಪಾಸ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು, ಟೈಟ್ ಮಾಡ್ಕೊಳ್ಳೋದು. ಈ ಥರ ಸ್ಟಿಫಾಗಿ ಬರುತ್ತೆ. ಸೊ ಈ ಬಿಗಿನರ್ಸ್ಗೆ ಎಲ್ಲನೂ ಈ ಥರ ಜಸ್ಟ್ ಇಷ್ಟಾದರೂ ಕಲ್ತಿರ್ತಾರಲ್ವ ಫ್ರೆಂಡ್ಸ್. ಜಸ್ಟ್ 5 ಚೈನ್ ಹಾಕೋದು, ಒಂದು ಬೀಡ್ ಹಾಕೋದು, 5 ಚೈನ್ ಹಾಕೋದು, ಬೀಡ್ ಹಾಕೋದು. ಇವಾಗ ನೋಡಿ, ಎಕ್ಸ್ಟ್ರಾ ಒಂದು ಚೈನ್ ಹಾಕೋತೀನಿ. ಸೊ ಒಂದೇ ಒಂದು ಚೈನ್ ಹಾಕೋತೀನಿ ಎಕ್ಸ್ಟ್ರಾ. ಒಂದು ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು, ಸೊ ನಾವು ಎಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಿ ಅಲ್ಲೇ ಪಕ್ಕದಲ್ಲಿ, ತುಂಬ ದೂರ ತೊಗೋಬಾರ್ದು, ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ ನಮಗೆ. 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. 2 ದಾರಕ್ಕೆ 1 ದಾರನ ಇಳ್ಕೋಬೇಕು. ಮಿಕ್ಕಿರೋ 2 ದಾರಕ್ಕೆ 1 ದಾರ ಇಳ್ಕೋಬೇಕು. ಈ ಥರ ಡಬಲ್ ಕ್ರೋಶೆ ಆಗುತ್ತೆ ನಮಗೆ. ಸೊ ಸಿಂಗಲ್ ಕ್ರೋಶೆ ಆದ ತಕ್ಷಣ ಒಂದು ಚೈನ್ ಹಾಕಿ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅಲ್ಲಿ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ಪಕ್ಕದಲ್ಲೇ ಹಾಕಬೇಕು. ಸ್ವಲ್ಪ ಅಷ್ಟು ಗ್ಯಾಪ್ ಇಡಬಾರ್ದು ಫ್ರೆಂಡ್ಸ್ ಈ ಡಿಸೈನ್ಗೆ. ಜಸ್ಟ್ ನಾವು ಸೀರೆಗೆ ಇದು ಬಾರ್ಡ್ರ್ ಟೈಪು ತುಂಬ ಸಿಂಪಲಾಗಿ ಹಾಕ್ತಾ ಇರೋದು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತೊಗೊಬಂದು ಈ ರೀತಿ 2 ದಾರ 1, 2 ದಾರ 1, ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ. ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ಹೋಗಿ ದಾರನ ತೊಗೊಂಡು ಬಂದು 2 ದಾರ 1, 2 ದಾರ 1, ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗೋಣ. ಸೊ ಒಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ಆರ್ಚ್ ಶೇಪ್ ಬರುತ್ತೆ ಇದು ನಮಗೆ. ಸೊ 5 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 1 ಚೈನ್ ಎಕ್ಸ್ಟ್ರಾ ಹಾಕಿರ್ತೀವಿ ಅಲ್ವಾ, ಅದನ್ನು ಬಿಟ್ಬಿಟ್ಟು 5 ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಸೊ ನಾನು ಹೇಳಿದೆ ಬಿಗಿನರ್ಸ್ ಡಿಸೈನ್ ಅಂತ. ಕಲ್ತಿರೋರ್ಗಾದರೆ ಇದು ತುಂಬ ಈಸಿ. ಅಂದರೆ ನಾಟ್ ನೆಸಸರಿ, ಜಸ್ಟ್ ಒಂದು ಸತಿ ಚೆಕ್ ಮಾಡ್ಬೋದು ಅಷ್ಟೇ ಈ ಥರ ಡಿಸೈನ್ ಅಂತ. ಸೊ ನೋಡ್ತಾನೆ ಗೊತ್ತಾಗತ್ತೆ. ಬರೀ ಕಂಬಗಳನ್ನ ಹಾಕೋದು ಫ್ರೆಂಡ್ಸ್. ನೋಡಿ, 5 ಕಂಬ ಆದ ತಕ್ಷಣ 1 ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. 1 ಚೈನ್ ಎಕ್ಸ್ಟ್ರಾ ಮಾಡಿ ಪಕ್ಕದಲ್ಲೇ, ಈ ಕಂಬಗಳ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡಿ ಟೈಟ್ ಮಾಡ್ತೀನಿ. ಸೊ ನಮ್ಗೆ ಅವಾಗ ಆರ್ಚ್ ಶೇಪಲ್ಲಿ ಬರುತ್ತೆ ಇದು. ನೋಡಿ, ಚಿಕ್ಕದು ಸಿಂಪಲ್ ಆರ್ಚ್ ಬರುತ್ತೆ. ಡೈರೆಕ್ಟ್ ಸಾರಿಗೆ ಕಂಬಗಳನ್ನ ಹಾಕ್ಕೊಂಡು ಹೋಗೋದು. ಯಾವಾಗಲೂ ನಾವು ಬಾಕ್ಸ್ ಶೇಪಲ್ಲಿ ಹಾಕೋತೀವಿ ಅಲ್ವಾ, ಬಾಕ್ಸ್ ಶೇಪಲ್ಲಿ ಬದಲು ಈ ಸತಿ ಈ ಥರ ಹಾಕಿದ್ದೀನಿ. ಯು ಶೇಪಲ್ಲೇ ಡೈರೆಕ್ಟ್ ಸಾರಿಗೆ ಹಾಕಿರೋವಂಥದ್ದು. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕ್ತೀನಿ, ಮತ್ತು ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ವಿತೌಟ್ ಕುಚ್ಚು ಕೂಡ ನೀವು ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕಿಂತ ಥರ ನೀಟ್ ಚಿಕ್ಕದಾಗಿ ಬಾರ್ಡರ್ ಟೈಪ್ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿರಬೇಕು.
ಈಗ ಎಕ್ಸ್ಟ್ರಾ ಒಂದು ಚೈನ್ ಹಾಕಿದ್ದೀನಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು, ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ 1 2 ದಾರ 1 ಈ ರೀತಿ 5 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ 5 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಇವಾಗ. ಐದು ಕಂಬಗಳು ಒಂದ್ರ ಪಕ್ಕ ಒಂದು. ಫ್ರೆಂಡ್ಸ್, ನಾವು ಬಾಕ್ಸ್ ಶೇಪಿಗೆ ಯಾವ ರೀತಿ ಮಾಡ್ಕೊಳ್ತೀವಿ, ಒಂದ್ರ ಪಕ್ಕ ಒಂದು ಸೇಮ್ ಲೆಂತ್, ಅದೇ ರೀತಿ ಇದನ್ನು ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ ಒಂದು ಚೈನ್ ಹಾಕ್ಕೊಳ್ಳೋಣ, ಎಂಡಿಂಗ್ ಕೂಡ ಒಂದು ಚೈನ್ ಹಾಕಿ ಕಂಪ್ಲೀಟ್ ಮಾಡೋಣ. ಆರ್ಚ್ ನೋಡಿ, ನೀವು ಒಂದು ಹಾಕ್ಕೊಳ್ಳೋಣ. ಸೊ ಬೇಕಂದರೆ 6 ಕಂಬನೂ ಹಾಕ್ಕೋಬೋದು ಫ್ರೆಂಡ್ಸ್, 7 ಕಂಬನೂ ಹಾಕ್ಕೋಬೋದು. ಲಾಸ್ಟಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಆರಾಮಾಗೆ ಸೊ ಲಾಕ್ ಮಾಡ್ಕೊಳ್ತೀವಿ. ಸೊ 2 ಚೈನ್ ಮಾಡಿಬಿಟ್ರೆ ಫ್ರೆಂಡ್ಸ್ ನಮಗೆ ಬಾಕ್ಸ್ ಶೇಪ್ ಬರುತ್ತೆ, ಒಂದು ಚೈನ್ ಮಾಡಿದ್ರೆ ನಿಮಗೆ ಯು ಶೇಪ್ ಬರುತ್ತೆ, ಆ ಥರ ಕಾಣಿಸುತ್ತೆ. ಸೊ ಬೇಕಂದರೆ ನೋಡಿ, ನೀವು ಮೀಡಿಯಮ್ ಸೈಜ್ ಬದಲು ಚಿಕ್ಕ ಸ್ಮಾಲ್ ಸೈಜ್ ಕೂಡ ಯೂಸ್ ಮಾಡ್ಬೋದು, ಬಿಗ್ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ಬೋದು, ಎರಡು ಚೆನ್ನಾಗಿ ಕಾಣುತ್ತೆ. ಬೇಕಂದರೆ ಆರ್ಚ್ ಮಧ್ಯದಲ್ಲಿ ಸೆಂಟ್ರಲ್ಲಿ ಸೊ 3 ಕಂಬ ಆದ ತಕ್ಷಣ ನಿಮಗೆ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡ್ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ ಬೀಡ್ ಹಾಕಿದ್ರೂ ನಾನು ಜಸ್ಟ್ ಸಿಂಪಲಾಗೆ ಒಂದು ಬಿಗಿನರ್ಸ್ ಫ್ರೆಂಡ್ಲಿಗೆ ಅಂತಲೇ ತೋರಿಸಿರೋದು. ಆ್ಯಕ್ಚುಲಿ ಡಿಸೈನು ಒಂಥರ ಇಷ್ಟ ಆಯಿತು ನನಗೆ. ಸೊ ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅನಿಸ್ತು, ಅದಕ್ಕೆ ಹಾಕಿದ್ದೀನಿ. ಸೊ ಈ ರೀತಿ ಮತ್ತೆ ಇನ್ನೊಂದು ಆರ್ಚನ್ನ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ್ಮೇಲೆ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 5 ಚೈನ್ಗೆ ಹಾಕ್ಕೊಳ್ಳೋಣ ನಾವು. ಸೊ ಇಲ್ಲಿ ಪಕ್ಕದಲ್ಲೇ ಮಾಡಬೇಕು ಫ್ರೆಂಡ್ಸ್, ಈ ಡಿಸೈನಿಂಗ್ ಮಾತ್ರ ನಮಗೆ ಬಟ್ಟೆ ಮೇಲೆ ಮಾಡ್ತೀವಿ ಅಲ್ವಾ, ನೀಟಾಗಿ ಗೊತ್ತಾಗ್ಬಿಡತ್ತೆ ಗ್ಯಾಪ್ ಬಿದ್ದರೆ. ಅದಕ್ಕೋಸ್ಕರ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಒಂದು ಗ್ಯಾಪ್ ಇದ್ದರೂ ಕೂಡ ರಿಮೂವ್ ಮಾಡಿಬಿಟ್ಟು ಮತ್ತೆ ಹತ್ತಿರನೇ ಹಾಕ್ಕೊಳ್ಳಿ. ಸೊ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಅದು ಬೀಡಷ್ಟು ಸ್ಪೇಸ್ನ ಬಿಟ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ, ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಆದಮೇಲೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. ಸೊ 5 ಚೈನ್ನ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸ್ಲೋನೇ ಆಯಿತು ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಸ್ಲೋ ಆಯಿತು, ಯಾಕಂದರೆ ಬಿಗಿನರ್ಸ್ಗೆ ಸ್ವಲ್ಪ ಅರ್ಥ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗೇ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈವನ್ ರೆಗ್ಯುಲರ್ಸ್ಗೆ ಗೊತ್ತಾಗ್ಬಿಡುತ್ತೆ, ಡಿಸೈನ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಜಸ್ಟ್ ಕಂಬಗಳನ್ನ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಬಿಗಿನರ್ಸ್ ಫ್ರೆಂಡ್ಲಿ ಅಂತಲೇ ಹಾಕಿದ್ದೀನಿ. ಇವನ್ ಮೈಸೂರು ಸಿಲ್ಕ್ಗೆ ಎಷ್ಟೇ ನಮಗೆ ಕ್ರೋಶ ಬಂದರು ಫ್ರೆಂಡ್ಸ್, ತುಂಬ ಸಿಂಪಲ್ ಡಿಸೈನ್ಸು ಒಂದೊಂದು ಸತಿ ಬೇಕಾಗತ್ತೆ. ಯಾಕಂದರೆ ತುಂಬ ಜನ ಸಿಂಪಲ್ ಡಿಸೈನ್ಸು ಒಂದೊಂದು ಸಾರಿಗೆ ಕ್ರೋಶ ಮಾಡಿಸೋದೇ ಬೇಡ ಅಂದ್ಕೊಂಡಿರ್ತೀವಿ, ಕುಚ್ಚು ಕಟ್ಟೋದು ಕ್ರೋಶ ಮಾಡಿಸೋದು. ಅಂಥವ್ರಿಗೆ ತುಂಬ ಸಿಂಪಲ್ದು ಹುಡುಕ್ತಾ ಇರ್ತಾರೆ, ಸ್ವಲ್ಪ ಕಮ್ಮಿ ರೇಂಜ್ದು ಸಿಂಪಲ್ದು ಬೇಕು ನಮಗೆ ಅಂತ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಸೂಟ್ ಆಗುತ್ತೆ, ಅಂಥವ್ರಿಗೆ ಇಷ್ಟ ಆಗುತ್ತೆ ಈ ಡಿಸೈನು. ಕುಚ್ಚು ಕೂಡ ಬೇಬಿ ಕುಚ್ಚು, ಪುಟ್ಟ ಕುಚ್ಚು ಅಲ್ಲಲ್ಲಿ ಒಂದು ಮಾಡ್ಕೋಬೋದು. ಇದು ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ, ವಿತ್ ಕುಚ್ಚು ಚೆನ್ನಾಗಿರುತ್ತೆ. ಸೊ 5 ಚೈನ್ ಇರೋ ಕಡೆ ಕುಚ್ಚು, ಹ್ಯಾಂಗಿಂಗ್ ಬಿಡಿಸ್ಬೇಕಂದ್ರೆ ನೀವು ಸೆಂಟ್ರಲ್ಲಿ ಹಾಕೋಬೋದು ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಬೇಬಿ ಕುಚ್ಚು 127 ದಾರ ಸುತ್ಕೊಬಿಟ್ಟು ಚಿಕ್ಕದಾಗಿ ಕುಚ್ಚು ಕಟ್ಟಿರೋದು. ಚಿಕ್ಕ ಡಿಸೈನ್ಗೆ ಚಿಕ್ಕ ಕುಚ್ಚು ಸಾಕಾಗುತ್ತೆ. ಸೊ ಇಷ್ಟು ಡಿಸೈನು ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಆರಾಮ್ಸಾಗಿ ಹಾಕ್ಕೋಬೋದು. ಇದು ಕಾಂಟ್ರಾಸ್ಟ್ ಕಲರ್ಸು ನೋಡಿ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಂಟ್ರಾಸ್ಟ್ ಕಲರ್ಸ್ ಇದ್ರೇ ಇದು ಅಷ್ಟು ಹೈಲೈಟಾಗಿ ಕಾಣಿಸುತ್ತೆ. ನೀವು ಬೀಡ್ ಸೈಜ್ ಚೇಂಜ್ ಮಾಡ್ಬೋದು, ಮಧ್ಯದಲ್ಲಿ ಹ್ಯಾಂಗಿಂಗ್ ಬೀಡ್ ಹಾಕ್ಕೋಬೋದು, ಬೇಕಂದರೆ ಬಾಕ್ಸ್ ಶೇಪೇ ಮಾಡ್ಬೋದು. ಆ್ಯಕ್ಚುಲಿ ಬಾಕ್ಸ್ ಶೇಪ್ ಡಿಸೈನ್ಗೆ ಅದು ಒಂದು ಚೈನ್ ಹಾಕಿದ್ರೆ ಆರ್ಚ್ ಶೇಪ್ ಬಂತು. ಇಷ್ಟು ಈಸಿ ಇದೆ ಅಲ್ವಾ ಅಂತಲೇ ನಾನು ನಿಮಗೆ ತೋರಿಸಿರೋದು ಈ ಡಿಸೈನು. ಸೊ ಇದು ತೋರಿಸೋದು ನೆಸಸರಿ ಇಲ್ಲ ಅನಿಸುತ್ತೆ, ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿ ಡಿಸೈನ್ ಅಲ್ವಾ ಅಂದ್ಬಿಟ್ಟು. ಇದಕ್ಕೆ ಪ್ರೈಸ್ ಬಂದು 250 to 300 ಒಳಗಡೆ ಚಾರ್ಜ್ ಮಾಡ್ತಾರೆ ಯಾರು ಕೂಡ. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಬಟ್ ಅಷ್ಟೇ ರೇಂಜ್ ಇದು. ಸೊ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಪಕ್ಕ ಮೈಸೂರು ಸಿಲ್ಕ್ಗೆ, ಸಾಫ್ಟ್ ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ, ನಾರ್ಮಲ್ ಸ್ಯಾರೀಸ್ಗೆ ಒಬ್ಬೊಬ್ಬರು ಕುಚ್ಚು ಕಟ್ಸ್ತಾರಲ್ಲ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.